ಹೆಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಈ ಸ್ವತ್ತು ಡಿಜಿಟಲ್ ಖಾತಾ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರೋ ಏನು ಆಸ್ತಿಗಳಿಗೆ ಡಿಜಿಟಲ್ ಖಾತಾ ಅಥವಾ ಈ ಸ್ವತ್ತು ಏನು ಕೊಡ್ತಾ ಇದ್ದಾರೆ, ಸೊ ಇದರ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಎಲ್ಲರಿಗೆ ಗೊತ್ತಿದೆ, ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದ್ದೆ ಲಾಸ್ಟ್ ಟೈಮು. ಈ ಸ್ವತ್ತು 2.0 ಅಂತ ಚಾಲನೆ ಕೊಟ್ಟಿದ್ದಾರೆ. 1 ಡಿಸೆಂಬರ್ಗೆ ಇದು ಸ್ಟಾರ್ಟ್ ಆಗಿದೆ. ಸೊ ಇದರ ರಿಲೇಟೆಡ್ ಒಂದು ಇನ್ಫಾರ್ಮೇಶನ್ ಈಗ ಬಂದಿದೆ, ಸೊ ಅದು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಹೊಸ ವೆಬ್ಸೈಟ್ ಏನಿಲ್ಲಿ ಓಪನ್ ಆಗಿದೆ ಅಥವಾ ಈ ಸ್ವತ್ತು 2.0 ಇದು ಒಂದು ಹೊಸದು ವೆಬ್ಸೈಟ್ ಅಂತ ಅನ್ಬೋದು. ಸೊ ಇಲ್ಲಿ ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನಮ್ದು ಡಿಜಿಟಲ್ ಖಾತಾ ಅಥವಾ ನಮ್ದೇನು ಈ ಸ್ವತ್ತು ಇದೆಯಲ್ಲ ಅದು ನಾವು ಇಲ್ಲಿಂದ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಓಕೆ, ಸೊ ಇದು ಇನ್ಫಾರ್ಮೇಶನ್ ಹೇಳೋಕ್ಕಿಂತ ಮುಂಚೆ ನಿಮಗೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಪೇಡ್ ಸರ್ವಿಸು ಅಥವಾ ನಿಮಗೆ ಈ ಖಾತಾ ಅಪ್ಲೈ ಮಾಡೋದು ರಿಲೇಟೆಡ್ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸಪ್ ನಂಬರ್ ಇದೆ, ನೀವು ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ಬೋದು. ಅದ್ರ ಜೊತೆಗೆ ವಾಟ್ಸಪ್ ಚಾನೆಲ್ ಕೂಡ ಮಾಡಿದ್ದೀನಿ. ಸೊ ಇದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚಾನೆಲ್ಗೆ ಜಾಯಿನ್ ಆಗ್ಬೋದು. ಅಲ್ಲಿ ಕೂಡ ನಾನು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ನೋಡಿ, ಈ ರೀತಿ ಒಂದು ಇನ್ಫಾರ್ಮೇಶನ್ ಬಂದಿದೆ. ಏನಿದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಇದೇನು ಈ ಸ್ವತ್ತು 2.0 ಏನು ವೆಬ್ಸೈಟ್ ಇದೆ, ಸೊ ಈ ವೆಬ್ಸೈಟ್ ವರ್ಕ್ ಆಗ್ತಾ ಇದೆ ಅಥವಾ ಇಲ್ಲ, ಸೊ ಇದು ಒಂದು ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಈ ರೀತಿ ನಾವು ಕೆಲವೊಂದ್ ಸರ್ತಿ ಲಾಗಿನ್ ಆಗ್ಬೇಕು ಅಂತಂದ್ರೆ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕ್ಬೇಕು, OTP ಬರುತ್ತೆ, ರೈಟ್. ಬಟ್ ಬಹಳ ಸರ್ತಿ ಏನಾಗ್ತಾ ಇದೆ ಅಂತಂದ್ರೆ ಈ ರೀತಿ ಬರ್ತಾ ಇದೆ, ಅನೇಬಲ್ ಟು ಕನೆಕ್ಟ್ ಟು ದ ರಿಮೋಟ್ ಸರ್ವರ್ ಅಂತ. ಸೊ ಬೇಸಿಕಲಿ ಸರ್ವರ್ ಪ್ರಾಬ್ಲಮ್ ಇದೆ, ರೈಟ್. ಸೊ ಈ ರೀತಿ ಸರ್ವರ್ ಸ್ವಲ್ಪ ಸ್ಲೋ ಓಡ್ತಾ ಇದೆ ಅಥವಾ ಸರ್ವರ್ ಕೆಲವೊಂದ್ ಸರ್ತಿ ಡೌನ್ ಆಗ್ತಾ ಇದೆ, ಕರೆಕ್ಟ್ ಆಗಿ ವೆಬ್ಸೈಟ್ ಇದು ವರ್ಕ್ ಆಗ್ತಾ ಇಲ್ಲ. ಓಕೆ, ಪ್ರಾಪರ್ ಆಗಿ ಸ್ಮೂತ್ ಆಗಿ ವರ್ಕ್ ಆಗ್ತಾ ಇಲ್ಲ, ರೈಟ್. ಸೊ ಇದು ಫ್ಯಾಕ್ಟ್ ಇದೆ, ರೈಟ್. ಯಾಕಂತಂದ್ರೆ ಇಲ್ಲಿ ನೋಡಿ, ಪೂರ್ತಿ ಸ್ಟೇಟ್ ನಲ್ಲಿ ಬಹಳಷ್ಟು ಜನರು ಎಟ್ ಎ ಟೈಮ್ ಇದು ವೆಬ್ಸೈಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ರೈಟ್. ಸೊ ಇದು ಒಂದು ರೀಸನ್ ಇರಬಹುದು, ಅದಕ್ಕೆ ಇದು ಈ ಸ್ವತ್ತು 2.0 ವೆಬ್ಸೈಟ್ ಏನಿದೆ ಅಲ್ಲ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ. ಅಂಡ್ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ, ಈ ವೆಬ್ಸೈಟ್ ನಲ್ಲಿ ನಾವು ಆನ್ಲೈನ್ EC ನಾವು ಎಂಟರ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಫೆಚ್ ಆಗ್ತಾ ಇದಲ್ಲ. ಕಾವೇರಿ 2.0 ಏನ್ ಸರ್ವಿಸಸ್ ಇದೆ, ಕಾವೇರಿ ಆನ್ಲೈನ್ ಸರ್ವಿಸಸ್, ಸೊ ಅದು ಮತ್ತೆ ಇದು ಈ ಸ್ವತ್ತು 2.0 ಕರೆಕ್ಟ್ ಆಗಿ ಲಿಂಕ್ ಆಗ್ತಾ ಇಲ್ಲ, ರೈಟ್. ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ನೋಡಿ, ಒಂದು ಇನ್ಫಾರ್ಮೇಶನ್ ಹೇಳಿದ್ದಾರೆ. ಆನರೇಬಲ್ ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಸರ್ ಅವ್ರ ಕಡೆಯಿಂದ ಇದು ಇನ್ಫಾರ್ಮೇಶನ್ ಬಂದಿದೆ. ಕಾವೇರಿ ಟು ಈ ಸ್ವತ್ತು ಡಿಜಿಟಲ್ ಡೇಟಾ ಲಿಂಕಿಗೆ ತ್ವರಿತ ಪರಿಹಾರ. ಸೊ ಏನ್ ಹೇಳ್ತಾ ಇದ್ದಾರೆ ನೋಡಿ, ರಾಜ್ಯದಲ್ಲಿ ಕಾವೇರಿ ಟು ಮತ್ತು ಈ ಸ್ವತ್ತು ಡಿಜಿಟಲ್ ಡೇಟಾ ಪರಸ್ಪರ ಲಿಂಕ್ ಮಾಡುವಲ್ಲಿ ಉಂಟಾಗಿರುವ ತಾಂತ್ರಿಕ ತೊಂದರೆ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿ ಕೊಡಲಾಗುವುದು ಅಂತ. ಸೊ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಾವೇರಿ ಟು ಮತ್ತೆ ಈ ಸ್ವತ್ತುದೇನ್ ಕರೆಕ್ಟ್ ಆಗಿ ಏನ್ ಲಿಂಕ್ ಆಗ್ಬೇಕು ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಇದನ್ನ ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಏನ್ ಹೇಳಿದ್ದಾರೆ ಅಂತ ನೀವು ಕೇಳಿ. ಇಲ್ಲಿ ಮಾಹಿತಿಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ, ಸರ್ವರ್ ವಿಷಯ ಹೇಳಿದೀರಾ. ಇಟ್ ಇಸ್ ಎ ವರ್ಕ್ ಇನ್ ಪ್ರೋಗ್ರೆಸ್, ನಮ್ಗೆ ಗಮನದಲ್ಲಿದೆ, ಕಾನ್ಸ್ಟೆಂಟ್ಲಿ ಇಂಪ್ರೂವ್ ಮಾಡ್ತಾ ಇದ್ದೇವೆ, ಅದನ್ನ ಇಂಪ್ರೂವ್ ಮಾಡ್ತೇವೆ. ಮಾಹಿತಿಗೆ ಸೊ ಕಾನ್ಸ್ಟೆಂಟ್ಲಿ ಇಂಪ್ರೂವ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕರೆಕ್ಟೇ ಇದೆ ಅವ್ರು ಹೇಳಿದ್ದು. ಸೊ ಇಲ್ಲಿ ನೋಡಿ, ಹಾಗಾದ್ರೆ ಇನ್ನೊಂದು ಪ್ರಾಬ್ಲಮ್ ಕೂಡ ಇದೆ. ಸೊ ಇದು ವೆಬ್ಸೈಟ್ ಏನಿದೆ ಅಲ್ಲ, ಇದು ಇದರಲ್ಲಿ ನಮ್ದು ಮನೆ ಇತ್ತು ಅಂತಂದ್ರೆ ಖಾತಾ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಎಲೆಕ್ಟ್ರಿಸಿಟಿ ಕೂಡ ಕೇಳುತ್ತೆ ಇಲ್ಲಿ ಡೀಟೇಲ್ಸ್. ಸೊ ಅದು ಕೂಡ ಕರೆಕ್ಟ್ ಆಗಿ ಇಲ್ಲಿ ಫೆಚ್ ಆಗ್ತಾ ಇಲ್ಲ, ರೈಟ್. 10 ಡಿಜಿಟ್ ಇದನ್ನು ಆಗ್ತಾ ಇಲ್ಲ, ಯಾವ್ದನ್ನು ಆಗ್ತಾ ಇಲ್ಲ. ಬಟ್ ಕೆಲವೊಂದ್ ಸರ್ತಿ ಆಗ್ತಾ ಇದೆ, ಕೆಲವೊಂದ್ ಸರ್ತಿ ಆಗ್ತಾ ಇಲ್ಲ. ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಇದೆ, ರೈಟ್. ಸೊ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ, ಹಾಗಾದ್ರೆ ಅಪ್ಲಿಕೇಶನ್ ಹಾಕ್ಬೋದಾ ಅಥವಾ ಇಲ್ಲ? ಸೊ ಇದು ಒಂದು ದೊಡ್ಡದಾಗಿ ಪ್ರಶ್ನೆ ಇರುತ್ತೆ. ಸೊ ಇದರ ಆನ್ಸರ್ ಹೇಳ್ಬೇಕು ಅಂತಂದ್ರೆ ಎಸ್, ಹಾಕ್ಬಹುದು. ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಫೈನಲ್ ಸ್ಟೆಪ್ ಕೂಡ ಹೋಗ್ತಾ ಇದೆ. ಸೊ ಸಬ್ಮಿಟ್ ಕೂಡ ಆಗ್ತಾ ಇದೆ. ಅಂಡ್ ಇಲ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ಸ್ ನಲ್ಲಿ ನೀವು ಬಂದಾಗ ಇಲ್ಲಿ ತೋರಿಸ್ತಾ ಇದೆ, ನಾವು ಅಪ್ಲಿಕೇಶನ್ ಏನು ಸಬ್ಮಿಟ್ ಮಾಡ್ತೀವಿಲ್ಲ, ಅಂಡ್ ಹೊಸದಾಗಿ ನಮ್ಮ ಹತ್ರ ಪ್ರಾಪರ್ಟಿ ID 18 ಡಿಜಿಟ್ ಪ್ರಾಪರ್ಟಿ ID ನಮ್ಮ ಹತ್ರ ಇಲ್ಲ ಅಂತಂದ್ರೆ ಅದು ಕೂಡ ಇಲ್ಲಿ ಹೊಸದಾಗಿ ಇಲ್ಲಿ ಜನರೇಟ್ ಆಗ್ತಾ ಇದೆ. ಸಬ್ಮಿಟೆಡ್ ಅಪ್ಲಿಕೇಶನ್ಸ್ ನಲ್ಲಿ ಇದು ಕೂಡ ಒಂದು ಆಪ್ಷನ್ ತೋರಿಸ್ತಾ ಇದೆ. ಸೊ ಇದರ ಅರ್ಥ ಏನು ಅಂತಂದ್ರೆ, ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇದೆ, ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಸರ್ವರ್ ಸ್ಲೋ ಇದೆ, ಸರ್ವರ್ ಕೆಲವೊಂದ್ ಸರ್ತಿ ಡೌನ್ ಇದೆ, ಅದಕ್ಕೆ ಕರೆಕ್ಟ್ ಆಗಿ ಸ್ಮೂತ್ ಆಗಿ ಒಂದು ಫಾಸ್ಟ್ ನಲ್ಲಿ ಇದು ಆಗ್ತಾ ಇಲ್ಲ, ರೈಟ್. ಅಂಡ್ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ, ಎಂಡೋಸ್ಮೆಂಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದ ಮೇಲೆ ಎಂಡೋಸ್ಮೆಂಟ್ ಕೂಡ ಜನರೇಟ್ ಆಗ್ತಾ ಇದೆ ಅಂಡ್ ಅಕ್ನಾಲೆಜ್ಮೆಂಟ್ ಕೂಡ ಇಲ್ಲಿ ಜನರೇಟ್ ಆಗ್ತಾ ಇದೆ, ಅಲ್ಲಿ ಕೂಡ ಏನು ತೊಂದರೆ ಇಲ್ಲ. ಓಕೆ, ಬಟ್
ಬೇಸಿಕಲಿ ಹೇಳ್ಬೇಕು ಅಂತಂದ್ರೆ ಅಪ್ಲಿಕೇಶನ್ ಈ ಸ್ವತ್ತು 2.0 ನಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಸ್ವಲ್ಪ ಸ್ಲೋ ಇದೆ ಸರ್ವರ್, ಸ್ವಲ್ಪ ಡೌನ್ ಇದೆ. ಓಕೆ, ಅದಕ್ಕೆ ಬಿಟ್ರೆ ಏನು ತೊಂದರೆ ಇಲ್ಲ, ವಿ ಕ್ಯಾನ್ ಸಬ್ಮಿಟ್ ದ ಅಪ್ಲಿಕೇಶನ್. ಸೊ ಈಗ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ ಈ ಸ್ವತ್ತು 2.0 ಏನ್ ವೆಬ್ಸೈಟ್ ಇದೆ ಅಲ್ಲ, ಇದರ ರಿಲೇಟೆಡ್ ಅಥವಾ ಅಪ್ಲಿಕೇಶನ್ ರಿಲೇಟೆಡ್ ಆನರೇಬಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ ಅವ್ರ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಇಲ್ಲಿ ಬಂದಿದೆ, ಅದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ. ಅವರು ಫೇಸ್ಬುಕ್ ಪೇಜ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿ, ಸೊ ಫೇಸ್ಬುಕ್ ಪೇಜ್ ನಲ್ಲಿ ಈ ರೀತಿ ಒಂದು ಪೋಸ್ಟ್ ಮಾಡಿದ್ದಾರೆ, ನೀವು ನೋಡಬಹುದು. ಇಲ್ಲಿ ಈವರೆಗೂ 2936 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಸೊ 2936 ಅಪ್ಲಿಕೇಶನ್ಸ್ ಇಲ್ಲಿವರೆಗೂ ಸಬ್ಮಿಟ್ ಮಾಡಿದ್ದಾರೆ ಸಿಟಿಜನ್ ಲಾಗಿನ್ ಲಿಂದ. ಸೊ ಈ ರೀತಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇದೆ, ಏನ್ ತೊಂದರೆ ಇಲ್ಲ, ಸ್ಲೋ ಇದೆ, ರೈಟ್. ಈಗ ಇಲ್ಲಿ ನೀವು ನೋಡಬಹುದು ಅಪ್ಲಿಕೇಶನ್ ಇಲ್ಲಿ ಅಕ್ಸೆಪ್ಟ್ ಆಗ್ತಾ ಇದೆ. ಈಗ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಇಲ್ಲಿ ಶೇರ್ ಮಾಡಿದ್ದಾರೆ ಆನರೇಬಲ್ ಪ್ರಿಯಾಂಕ್ ಖರ್ಗೆ ಸರ್ ಮಿನಿಸ್ಟರ್ ಅವ್ರದಿಂದ. ಏನಿದೆ ಅಂತ ಇಲ್ಲಿ ನೋಡಿ. ಸೊ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಓಕೆ, ಅಥವಾ ಕೃಷಿ ಭೂಮಿ. ಸೊ ಅದರಲ್ಲಿ ನಿಮ್ದು ಪ್ಲಾಟ್ ಇರ್ಬೋದು ಅಥವಾ ಮನೆ ಇರ್ಬೋದು. ಸೊ ಈ ರೀತಿ ಇದ್ದಾಗ ನಿಮ್ಮ ಹತ್ರ ಸೇಲ್ ಡೀಡ್ ಇರಲೇಬೇಕು, ಅವಾಗ ಮಾತ್ರ ಸಿಗುತ್ತೆ ಅಂತ ಇಲ್ಲಿ ಒಂದು ರೂಲ್ಸ್ ಹೇಳಿದ್ರು. ನಾನು ಕೂಡ ಲಾಸ್ಟ್ ವಿಡಿಯೋಸ್ ನಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ರೈಟ್. ಸೊ ಸೇಲ್ ಡೀಡ್ ಬೇಕಾಗಿರುತ್ತೆ, ರೈಟ್. ಈಗ ಕೆಲವೊಂದು ಸರ್ತಿ ಅಥವಾ ಕೆಲವೊಂದು ಕೇಸ್ ನಲ್ಲಿ ಸೇಲ್ ಡೀಡ್ ಅವ್ರ ಹತ್ರ ಇಲ್ಲ, ರೈಟ್. ಅವ್ರ ಹತ್ರ ಏನಿರುತ್ತೆ, ಒಂದು ಅಗ್ರಿಮೆಂಟ್ ತರ ಒಂದು ಕಾಪಿ ಇರುತ್ತೆ, ಒಂದು ಲೆಟರ್ ಅಥವಾ ಒಂದು ಕನ್ಸೆಂಟ್, ಒಂದು ನೋಟ್ರಿ ತರ ಮಾಡಿರ್ತಾರೆ, ಒಂದು ಅಗ್ರಿಮೆಂಟ್ ಇರುತ್ತೆ ಅಂತ ತಿಳ್ಕೊಂಬರಿ. ಓಕೆ, ಆ ರೀತಿ ಇದ್ದಾಗ ಏನ್ ಅಲ್ಲಿ ಅಕ್ಸೆಪ್ಟ್ ಆಗ್ತಾ ಇಲ್ಲ, ಅದು ಒಂದು ತೊಂದರೆ ಆಗ್ತಾ ಇದೆ. ಸೊ ಅದರ ರಿಲೇಟೆಡ್ ಇಲ್ಲಿ ಪಾಯಿಂಟ್ ಅನ್ನ ಹೇಳಿದ್ದಾರೆ. ಇಲ್ಲಿ ನೋಡಿ, ಕೇವಲ ಅಗ್ರಿಮೆಂಟ್ ಪತ್ರದ ಆಧಾರದಲ್ಲಿ ನಿವೇಶನ ಖರೀದಿಸಿ ವಸತಿ ನಿರ್ಮಿಸಿದವರಿಗೆ ಒಂದು ಬಾರಿಯ ಪರಿಹಾರವಾಗಿ ಖಾತಾ ಮಾಡಿಕೊಡಲು ನಿಯಮಗಳನ್ನು ರೂಪಿಸಬೇಕಾಗುತ್ತದೆ. ಸೊ ಇದರ ಅರ್ಥ ಏನು ಅಂತಂದ್ರೆ, ಯಾರು ಓನ್ಲಿ ಅಗ್ರಿಮೆಂಟ್ ಬೇಸ್ ಮೇಲೆ ಯಾರು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದ್ದಾರೆ, ಅಲ್ಲಿ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ, ಮನೆ ಕಟ್ಸ್ಕೊಂಡಿದ್ದಾರೆ, ಅಂತವರಿಗೆ ನಾವು ಆಸ್ ಅ ಒನ್ ಟೈಮ್ ಸೊಲ್ಯೂಷನ್, ಒನ್ ಟೈಮ್ ಮೆಜರ್ಮೆಂಟ್ ಇಲ್ಲಿ ಹೇಳಿದ್ದಾರೆ ನೋಡಿ, ಒಂದು ಬಾರಿಯ ಪರಿಹಾರವಾಗಿ. ಸೊ ಒನ್ ಟೈಮ್ ಮೆಜರ್ಮೆಂಟ್, ಒನ್ ಟೈಮ್ ಸೊಲ್ಯೂಷನ್, ಖಾತಾ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಾವು ಒಂದು ರೂಲ್ಸ್ ನಲ್ಲಿ ಒಂದು ಚೇಂಜಸ್, ಒಂದು ಮಾಡಿಫಿಕೇಶನ್, ಒಂದು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಖಾತಾ ಮಾಡಿಕೊಡಲು ನಿಯಮಗಳನ್ನು ರೂಪಿಸಬೇಕಾಗುತ್ತೆ, ಇನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಈ ರೀತಿ ಅಗ್ರಿಮೆಂಟ್ ಏನ್ ಬೇಸ್ಡ್ ಮೇಲೆ, ಅಗ್ರಿಮೆಂಟ್ ಪೇಪರ್ ಮೇಲೆ ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತಾರಲ್ಲ ಅಂತವರಿಗೆ, ಯಾರು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ, ವಸತಿ ನಿರ್ಮಿಸಿದವರಿಗೆ ಆಸ್ ಅ ಒನ್ ಟೈಮ್ ಸೊಲ್ಯೂಷನ್ ನಾವು ಖಾತಾ ಅಪ್ಲಿಕೇಶನ್ಗೆ ಒಂದು ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ, ರೈಟ್. ಇನ್ನು ಕೂಡ ಅದು ರೂಲ್ಸ್ ಫ್ರೇಮ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅದ್ರ ಮುಂದೆ ಏನ್ ಹೇಳಿದ್ದಾರೆ ನೋಡಿ, ಇದು ತಕ್ಷಣಕ್ಕೆ ಆಗುವ ಕೆಲಸವಲ್ಲ. ಸೊ ಇಮಿಡಿಯೇಟ್ಲಿ ಇದು ಆಗುತ್ತೆ ಅಂತಂದ್ರೆ ಇಲ್ಲ, ರೈಟ್. ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ತಕ್ಷಣಕ್ಕೆ ಆಗುವ ಕೆಲಸವಲ್ಲ, ಸಾಕಷ್ಟು ಕಾಲಾವಕಾಶ ಬೇಕಾಗುದ್ದು. ಸೊ ತುಂಬಾ ಟೈಮ್ ಬೇಕು ಫ್ರೇಮ್ ಮಾಡ್ಲಿಕ್ಕೆ, ಇದು ರೂಲ್ಸ್ ಇನ್ನು ಮಾಡಿಫಿಕೇಶನ್ ಅಥವಾ ಅಪ್ಡೇಟ್ ಮಾಡ್ಲಿಕ್ಕೆ, ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಇನ್ನು ರೂಲ್ಸ್ ಕೂಡ ಫ್ರೇಮ್ ಆಗಿಲ್ಲ. ಅಂಡ್ ಮುಂದೆ ಏನ್ ಹೇಳ್ತಾ ಇದ್ದಾರೆ, ಕಂದಾಯ ಇಲಾಖೆ ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್. ಸೊ ಕಂದಾಯ ಇಲಾಖೆ ಮತ್ತೆ ನಮ್ದೇನು RDPR ಡಿಪಾರ್ಟ್ಮೆಂಟ್ ಇದೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಸೊ ಇವು ಎರಡು ಡಿಪಾರ್ಟ್ಮೆಂಟ್ ಸೇರಿಸ್ಬಿಟ್ಟು ಏನ್ ಹೇಳ್ತಾ ಇದೆ ನೋಡಿ, ಸೊ ಪಂಚಾಯತ್ ರಾಜ್ ಇಲಾಖೆಯು ಜೊತೆಗೂಡಿ ಪರಿಹಾರ ಕಂಡುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಿವೆ. ಸೊ ಒಂದು ಎರಡು ಡಿಪಾರ್ಟ್ಮೆಂಟ್ ಜೊತೆಗೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಏನು ಇದರ ಸೊಲ್ಯೂಷನ್ ಇರುತ್ತೆ, ಯಾವ ರೀತಿ ಸೊಲ್ಯೂಷನ್ ಇರುತ್ತೆ, ಯಾವ ರೀತಿ ರೂಲ್ಸ್ ಫ್ರೇಮ್ ಆಗಬೇಕು, ಯಾವ ರೀತಿ ಇದು ವೆಬ್ಸೈಟ್ ನಲ್ಲಿ ಇಂಟಿಗ್ರೇಷನ್ ಆಗಬೇಕು, ಸೊ ಎಲ್ಲ ಕೂಡ ನಾವು ಒಂದು ಮೀಟಿಂಗ್ ಮಾಡಿಬಿಟ್ಟು ಇದು ಹೇಳ್ತೀವಿ ಅಂತ, ಅಥವಾ ಒಂದು ಸೊಲ್ಯೂಷನ್ ಅಥವಾ ಒಂದು ಡಿಸಿಷನ್ ತಗೋತೀವಿ ಅಂತ ಹೇಳಿದ್ದಾರೆ. ಸೊ ಎರಡು ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಸೊ ಎರಡು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಸೊಲ್ಯೂಷನ್ ಒಂದು ಫ್ರೇಮ್ ಮಾಡಿ ಇದನ್ನ ಬರೋ ದಿನಗಳಲ್ಲಿ ಇದು ಚಾಲನೆಗೆ ತರ್ತೀವಿ ಅಂತ ಒಂದು ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಇದು ಇಮಿಡಿಯೇಟ್ಲಿ ಬರುತ್ತೆ ಇಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ಇದು ತಕ್ಷಣಕ್ಕೆ ಆಗುವ ಕೆಲಸವಲ್ಲ ಅಂತ. ಓಕೆ, ಸ್ವಲ್ಪ ಟೈಮ್ ಬೇಕು, ಸಾಕಷ್ಟು ಕಾಲಾವಕಾಶ ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಯಾರ್ಯಾರಿಗೆ ಈ ರೀತಿ ಕೇಸ್ ಬರುತ್ತಲ್ಲ, ಯಾರ ಅಗ್ರಿಮೆಂಟ್ ಬೇಸ್ ಮೇಲೆ, ರೈಟ್, ಯಾರ ಅಗ್ರಿಮೆಂಟ್ ಪೇಪರ್ಸ್ ಅಥವಾ ಅಗ್ರಿಮೆಂಟ್ ಮೂಲಕ ಯಾರು ಆಸ್ತಿ ಖರೀದಿ ಮಾಡಿದ್ದಾರೆ ಅವರಿಗೆ ಇನ್ನು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸೊ ಕ್ಲಿಯರ್ ಇಲ್ಲಿ ಗೊತ್ತಾಗ್ತಾ ಇದೆ, ರೈಟ್.
ಸೊ ನಾನು ಆಲ್ರೆಡಿ ಎ ಖಾತಾ ನಿಮಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಯಾವ ರೀತಿಯ ಆಸ್ತಿಗಳಿಗೆ ಯಾವ ದಾಖಲೆಗಳು ಬೇಕು ಅಂತ ನಾನು ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಇದು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದರಿಂದ ನೀವು ನೋಡಬಹುದು. ಅಂಡ್ ಯಾವ ರೀತಿಯ ಆಸ್ತಿಗಳಿಗೆ ಯಾವ ದಾಖಲೆಗಳು ಬೇಕು ಫಾರ್ 11B ಖಾತಾ, ಸೊ ಆ ರೀತಿಯೂ ಕೂಡ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಂತಂದ್ರೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಎರಡು ಎ ಖಾತಾ ಮತ್ತೆ ಬಿ ಖಾತಾ ಅಥವಾ 11A ಖಾತಾ ಅಥವಾ 11B ಖಾತಾಗೆ ಸೆಪರೇಟ್ ಯಾವ ಡಾಕ್ಯುಮೆಂಟ್ಸ್ ಇಲ್ಲಿ ಹೇಳಿದ್ದಾರೆ ಅಂತ. ಓಕೆ, ಸೊ ಏನಾದ್ರೂ ಆನ್ಲೈನ್ ಪೇಡ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ನನಗೆ ಮೆಸೇಜ್ ಮಾಡಿ ಅಂಡ್ ನಂದು ವಾಟ್ಸ್ಆಪ್ ಚಾನೆಲ್ ಕೂಡ ನೀವು ಜಾಯಿನ್ ಆಗ್ಬಹುದು. ರೈಟ್, ಸೊ ವಿಡಿಯೋ ಯಾವ ರೀತಿ ಅನ್ಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.